ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಆರ್ಟ್ ಆಫ್ ಲಿವಿಂಗ್ ನ ಬಳಿ ಏನು ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು, ಅಲ್ಲಿ ಸ್ಫೋಟಕ್ಕೆ ಸಕಲ ತಯಾರಿಗಳನ್ನ ಮಾಡ್ಕೊಂಡು ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಮೋದಿ ಕಾರ್ಯಕ್ರಮದ ವೇಳೆ ಭಾರಿ ಅನಾಹುತವೇ ತಪ್ಪಿದೆ ಅಂತ ಈಗ ಹೇಳಲಾಗ್ತಾ ಇದೆ. ಸ್ಫೋಟಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ದುಷ್ಕರ್ಮಿಗಳು ನಡೆಸಿದ್ರು ಅಂತ ಹೇಳಲಾಗ್ತಿದೆ. ಜಿಲೆಟಿನ್ ಕಡ್ಡಿ ಮಾತ್ರ ಅಲ್ಲ, ಸರ್ಕಿಟ್ ಕೂಡ ಅಲ್ಲಿ ಪತ್ತೆಯಾಗಿದೆಯಂತೆ. ಆ ಸರ್ಕಿಟ್ನಲ್ಲಿ ಟೈಮರ್ ಫಿಕ್ಸ್ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗಿತ್ತು ಅಂತ ಈಗ ಹೇಳಲಾಗ್ತಾ ಇದೆ. ಡೆಟೊನೇಟರನ್ನು ಇಟ್ಟು ಟೈಮ್ ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡೋದಕ್ಕೆ ಅಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಜಿಲೆಟಿನ್ ಸಿಕ್ಕ ಸ್ಥಳದ ಫೋಟೋವನ್ನು ಕೂಡ ಕ್ಲಿಕ್ಕಿಸಿಕೊಂಡು ಹೋಗಿದ್ರಂತೆ. ಎಲ್ಲವೂ ಸಿಕ್ಕಿದೆ. ಅದರಲ್ಲಿ ಬ್ಯಾಟ್ರಿ ಕೂಡ ಸಿಕ್ಕಿತ್ತು, ಬ್ಯಾಟ್ರಿ ಮಾದರಿಯ ಒಂದು ವಸ್ತು ಸಿಕ್ಕಿತ್ತು ಅಂತೇಳಿ ನಿನ್ನೆಯೇ ಮಾಹಿತಿ ಬಂದಿತ್ತು. ಇದೀಗ ಡೆಟೊನೇಟರ್ ಇಟ್ಟು ಟೈಮರ್ ಫಿಕ್ಸ್ ಮಾಡಿ ಅದನ್ನು ಬ್ಲಾಸ್ಟ್ ಮಾಡೋದಕ್ಕೆ ಸರ್ಕಿಟ್ ಬೋರ್ಡನ್ನು ಕೂಡ ರೆಡಿ ಮಾಡಿಕೊಂಡು ಬಂದಿದ್ರು ಅಲ್ಲಿ ಅಂಥೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಆ ಸರ್ಕಿಟ್ನಲ್ಲಿ ಟೈಮರನ್ನು ಫಿಕ್ಸ್ ಮಾಡೋದಕ್ಕೆ ತಯಾರಿಯನ್ನು ಮಾಡಿದ್ರು ಅಂತ ಹೇಳಲಾಗ್ತಿದೆ. ನಮ್ಮ ಪ್ರತಿನಿಧಿ ಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೋಹನ್, ದಿನಕ್ಕೊಂದು ಹೊಸ ವಸ್ತುಗಳು ಅದರಲ್ಲಿ ಇದ್ವು ಅನ್ನೋದು ಅಂಶ ಬೆಳಕಿಗೆ ಬರ್ತಾ ಇದೆ. ನಿಜಕ್ಕೂ ಭಾರಿ ಅನಾಹುತವೇ ತಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಈ ಜಿಲೆಟಿನ್ ಕಡ್ಡಿಗಳನ್ನು ಅಲ್ಲಿ ಬಿಟ್ಟು ಹೋದಂಥ ದುಷ್ಕರ್ಮಿಗಳು ಯಾರು ಅನ್ನೋದನ್ನ ಪತ್ತೆ ಹಚ್ಚಕ್ಕಾಗಿದೆಯಾ ಪೊಲೀಸರಿಗೆ ಈವರೆಗೆ? ಖಂಡಿತ ನವೀನ್, ಏನು ಮೋದಿ ಬಂದಂತಹ ದಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಪತ್ತೆಯಾದಂತ ಬಾಕ್ಸ್ ಏನಿದೆ, ಈಗ ಬಾಕ್ಸ್ ನ ಒಳಗಡೆ ಇದ್ದಂತಹ ಅವಶೇಷಗಳು, ಅಂದ್ರೆ ಆ ಬಾಕ್ಸ್ ನಲ್ಲಿ ಜಿಲೆಟಿನ್ ಕಡ್ಡಿಗಳು, ಬ್ಯಾಟ್ರಿ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅದು ಒಚ್ಕೊಳ್ಳಿಕ್ಕೆ ಬೇಕಾದಂತ ಕರ್ಪೂರ ಆಗಿರ್ಬೋದು, ಹಾಗೆ ಬೆಂಕಿ ಕಡ್ಡಿಗಳಾಗಿರ್ಬೋದು ಸೇರಿದಂತೆ ಡೆನೋಟರ್ಗಳು ಕೂಡ ಒಂದು ಬಾಕ್ಸ್ ನಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಅಂದ್ರೆ ಟೈಮರ್ ಅನ್ನ ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡುವಂತ ಕೆಲಸಕ್ಕೂ ಕೂಡ ಪ್ಲಾನ್ ಮಾಡಿದ್ರು ದುಷ್ಕರ್ಮಿಗಳು ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ನಿನ್ನೆ ಕೂಡ ಸಾಕಷ್ಟು ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಹಾಗೆ ಸ್ಥಳಕ್ಕೆ ರಾಮನಗರ SP ಶ್ರೀನಿವಾಸ್ ಕೂಡ ಸೇರಿದಂತೆ ಸಾಕಷ್ಟು ಪೊಲೀಸರು ಕೂಡ ಆ ಒಂದು ಜಾಗದಲ್ಲಿ ಸಾಕಷ್ಟು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪ್ರಧಾನಿ ಮೋದಿ ಅವರು ಕಾನ್ವೆಯಲ್ಲಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಬ್ಲಾಸ್ಟ್ ನ ಮಾಡ್ಬೇಕು ಅಂತ ದುಷ್ಕರ್ಮಿಗಳು ಸಂಪೂರ್ಣವಾಗಿ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಏನು ಈ ಒಂದು ಬ್ಲಾಸ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ತರದ ಗೊತ್ತಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ CC ಕ್ಯಾಮೆರಾಗಳು ಇಲ್ಲದಂತ ನಿರ್ಜನ ಪ್ರದೇಶದಲ್ಲಿ ಈ ಒಂದು ಬಾಕ್ಸ್ ಅನ್ನ ಇರ್ತಿರ್ತಕ್ಕಂಥದ್ದು. ಅಂದ್ರೆ ಏನು ಆರ್ಟ್ ಆಫ್ ಲಿವಿಂಗ್ ಇಂದ ಎಲಿಪ್ಯಾಡ್ ಏನಿದೆ, ಈ ಒಂದು ಎಲಿಪ್ಯಾಡ್ಗೆ ಬರೋಬ್ಬರಿ 7 ಕಿಲೋಮೀಟರ್ ದೂರ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ರೋಡ್ ಮೂಲಕ ಮೋದಿ ಅವರು ಕೂಡ ಆ ಒಂದು ಕಾನ್ವೆಯಲ್ಲೇ ಕೂಡ ಬರ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಬೆಳಗ್ಗಿನ ಜಾವದವರೆಗೂ, ಅಂದ್ರೆ ಕಳೆದ ಮೋದಿ ಬರುವ ಕಳೆದ 5 ದಿನಗಳು ಕೂಡ ಸಂಪೂರ್ಣವಾಗಿ ಆ ರಸ್ತೆ ಅಕ್ಕಪಕ್ಕ ಇದ್ದಂತಹ ಅಂಗಡಿಗಳಾಗಿರ್ಬೋದು ಅಥವಾ ಕಸಗಳಾಗಿರ್ಬೋದು ಅದನ್ನೆಲ್ಲ ತೆರವು ಮಾಡುವಂತ ಕೆಲಸವನ್ನ ಸಂಪೂರ್ಣವಾಗಿ SPG ತಂಡದ ನಿರ್ದೇಶನದಂತೆ ಸ್ಥಳೀಯ ಪೊಲೀಸರು ಹಾಗೆ ಅಲ್ಲಿಯ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ನಿಂತು ಆ ಒಂದು ಅಂಗಡಿಗಳಾಗಿರ್ಬೋದು ಅಥವಾ ಅಲ್ಲಿಯ ಕಸವನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಏನೋ ಬರೋಬ್ಬರಿ ಅಂದ್ರೆ ಬೆಳಗ್ಗೆ 11 ಗಂಟೆಗೆ ಮೋದಿ ಅವರು ಬರ್ತಾರೆ ಅನ್ನೋ ಒಂದು ಸಂದರ್ಭದಲ್ಲಿ ರಾತ್ರಿ 10:30ಯಿಂದ 11 ಗಂಟೆವರೆಗೂ ಅದೇ ರಸ್ತೆಯಲ್ಲಿ ಪೊಲೀಸರು ಕೂಡ ಓಡಾಟವನ್ನ ನಡೆಸಿದ್ದಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ತರದ ಆ ಬಾಕ್ಸ್ ಕೂಡ ಪತ್ತೆ ಆಗಿಲ್ಲ. ಆದ್ರೆ ಬೆಳಗಿನ ಜಾವ 4-5 ಗಂಟೆ ಸಂದರ್ಭದಲ್ಲಿ ಈ ಒಂದು ಬಾಕ್ಸ್ ಅನ್ನ ಇಟ್ಟೋಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದಲ್ಲದೆ ಪೊಲೀಸರು ಕೂಡ ಈ ಒಂದು ಆಯಾಮದಲ್ಲೇ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಏನು ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದಂತ ಸಂದರ್ಭದಲ್ಲಿ 2 ಜಿಲೆಟಿನ್ ಕಡ್ಡಿಗಳು, ಹಾಗೆ ಬ್ಯಾಟ್ರಿ, ಅದ್ರ ಜೊತೆಗೆ ಕರ್ಪೂರ, ಹಾಗೆ ಬೆಂಕಿ ಕಡ್ಡಿಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಆಮೇಲೆ ಆ ಒಂದು ಬ್ಲಾಸ್ಟ್ ಅನ್ನ ಮಾಡ್ಲಿಕ್ಕೆ ಶೆಲ್ಗಳ ಅವಶ್ಯಕತೆ ಇದೆ. ಅಂದ್ರೆ ಟೈಮರ್ ಅನ್ನ ಫಿಕ್ಸ್ ಮಾಡಿದಂತ ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆಗ್ಲಿಕ್ಕೆ ಟೈಮರ್ ಅನ್ನ ಬ್ಲಾಸ್ಟ್ ಮಾಡ್ಲಿಕ್ಕಾಗಿ ಶೆಲ್ಗಳನ್ನು ಕೂಡ ಬಳಕೆಯನ್ನ ಮಾಡಿದ್ದಾರೆ. ಹೀಗಾಗಿ ಏನು ಆ ಒಂದು ಶೆಲ್ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಇದು ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಈ ಒಂದು ಕೃತ್ಯವನ್ನ ಎಸ್ಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕಳೆದ 2 ದಿನಗಳು ಕೂಡ ಸಂಪೂರ್ಣವಾಗಿ ಬಾಂಬ್ ಸ್ಕ್ವಾಡ್ ಹಾಗೆ ಡಾಗ್ ಸ್ಕ್ವಾಡ್ ಅನ್ನ ಆ ಒಂದು ಸ್ಥಳಕ್ಕೆ ಕಳಿಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಮತ್ತೊಂದ್ ಕಡೆ NIA ತಂಡ ಕೂಡ ಏನು ಆ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಿದ್ದಲ್ದಲೆ ರಾಮನಗರ SP ಆದಂತ ಶ್ರೀನಿವಾಸ್ ಗೌಡ್ರಿಂದನೂ ಕೂಡ ಮಾಹಿತಿಯನ್ನ ಪಡೆದಿರ್ತಕ್ಕಂಥದ್ದು. ಅದಲ್ಲದೆ ಏನು ಆ ಬಾಕ್ಸ್ ಏನು ದೊರಕಿತ್ತು, ಆ ಬಾಕ್ಸ್ ನಲ್ಲಿ ಇರ್ತಕ್ಕಂಥ
ವಸ್ತುಗಳಾಗಿರ್ಬೋದು ಅಥವಾ ಆ ವಸ್ತುಗಳ ಮೇಲೆ ಇದ್ದಂತ ಬೆರಳಚ್ಚುಗಳನ್ನ ಈಗಾಗಲೇ FSL ತಂಡ ಕೂಡ ಒಂದು ರಿಪೋರ್ಟ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಏನು ಆ ಒಂದು ಬಾಕ್ಸ್ ಏನಿತ್ತು, ಆ ಬಾಕ್ಸ್ ನಲ್ಲಿ ಇದ್ದಂತ ವಸ್ತುಗಳನ್ನ ಯಾರು ತಂದಿಟ್ರು ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಅದಲ್ಲದೆ ಪೊಲೀಸರಿಗೂ ಕೂಡ ಇದೊಂದು ಚಾಲೆಂಜಿಂಗ್ ಆಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಆ ಒಂದು ಜಾಗದಲ್ಲಿ ಯಾವುದೇ CC ಕ್ಯಾಮೆರಾಗಳು ಕೂಡ ಇಲ್ಲ. ಬರೋಬ್ಬರಿ ಆ ಒಂದು ಜಾಗದಿಂದ 2 ಕಿಲೋಮೀಟರ್ ದೂರದಲ್ಲಿ CC ಕ್ಯಾಮೆರಾಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಜಾಗದಲ್ಲಿ ಯಾರು ಬಂದೋದ್ರು ಅನ್ನೋದು ಕೂಡ ಇಲ್ಲಿ ಕ್ವಶನ್ ಮಾರ್ಕ್ ಆಗಿ ಉಳಿದಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಒಂದ್ ಹೆಜ್ಜೆ ಮುಂದೆ ಹೋಗಿ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ ಜಾವ 9 ಗಂಟೆ ಅಂದ್ರೆ ಬೆಳಗ್ಗೆ 9 ಗಂಟೆವರೆಗೂ ಯಾರ್ಯಾರೆಲ್ಲ ಓಡಾಟವನ್ನ ನಡೆಸಿದ್ರು, ಆ ಜಾಗಕ್ಕೆ ಬಂದಿದ್ರು ಅನ್ನೋದ್ರ ಬಗ್ಗೆ ಫೋನ್ ಟ್ಯಾಪಿಂಗ್ ಮಾಡುವಂತ ಅಂದ್ರೆ ಫೋನ್ ನಂಬರ್ನ ಟವರ್ ಡಂಪ್ ಅನ್ನ ಮಾಡ್ಕೊಳ್ಳೋ ಮೂಲಕ ಸಂಪೂರ್ಣವಾಗಿ ಸನ್ನದ್ಧರಾಗಿ ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಯಾರ್ಯಾರೆಲ್ಲ ಈ ಒಂದು ಅಂದ್ರೆ ಆ ಒಂದು ಜಾಗಕ್ಕೆ ಮುಂದೋಗಿದ್ರು ಅನ್ನೋದ್ರ ಬಗ್ಗೆ ಸದ್ಯ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮೋಹನ್. ಪ್ರಧಾನಿ ಮೋದಿಯವರು ಆರ್ಟ್ ಆಫ್ ಲಿವಿಂಗಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಇದೆಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿತ್ತು ಅನ್ನುವ ಮಾಹಿತಿ ಈಗ ಸಿಗ್ತಾ ಇದೆ. ಬೆಳಗಿನ ಜಾವ ಯಾರೋ ಗೊತ್ತಿಲ್ಲದೆ ಬಂದು ಇದನ್ನು ಇಟ್ಟು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಮಾನ್ಯವಾಗಿ ಗಣ್ಯ ವ್ಯಕ್ತಿಗಳು, ಅದರಲ್ಲೂ ಪ್ರಧಾನಿಯಂತಹ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಆ ಸ್ಥಳವನ್ನು ಮೊದಲೇ ಭದ್ರತಾ ಸಿಬ್ಬಂದಿ ತಮ್ಮ ವಶಕ್ಕೆ ಪಡೆದುಕೊಂಡಿರ್ತಾರೆ. ಸುತ್ತಮುತ್ತಲ ಪ್ರದೇಶಗಳನ್ನು ಕೂಡ ನಿಗದಿತ ವ್ಯಾಪ್ತಿಯ ಪ್ರದೇಶವನ್ನು ಅವರ ಉಸ್ತುವಾರಿಗೆ ತೆಗೆದುಕೊಂಡಿರ್ತಾರೆ. ಅಲ್ಲಿ ಬಿಗಿ ಭದ್ರತೆಯನ್ನು ಕೊಟ್ಟಿರ್ತಾರೆ. ಇಷ್ಟೆಲ್ಲವೂ ಆದ ನಂತರವೂ ಕೂಡ ಅಲ್ಲಿ ಸ್ಫೋಟಕಗಳು ಪತ್ತೆಯಾಗಿದೆ ಅಂದರೆ ಇದು ಖಂಡಿತವಾಗಿಯೂ ಭದ್ರತಾ ಲೋಪ. ಈ ಭದ್ರತಾ ಲೋಪಕ್ಕೆ ಹೊಣೆ ಯಾರು? ಹೇಗಾಯಿತು ಇದು? ಯಾಕೆಂದರೆ ಅಲ್ಲಿ ಮೊದಲೇ ಅಲ್ಲಿ ಕಸವನ್ನು ತೆರವು ಮಾಡಲಾಗಿತ್ತು, ಸ್ಥಳೀಯ ಅಂಗಡಿಗಳನ್ನು ಮುಚ್ಚಿಸಲಾಗಿತ್ತು, ಅಲ್ಲಿ ಒಂದು ರೀತಿ ನಿಷೇಧಾಜ್ಞೆಯ ರೀತಿಯ ವಾತಾವರಣ ಇತ್ತು. ಅದರ ನಡುವೆ ಯಾರೋ ಬಂದು ಇಟ್ಟು ಹೋಗ್ತಾರೆ, ಅದು ಕೂಡ ಪ್ರಧಾನಿ ಬರುವಂತಹ ದಿನದಲ್ಲಿ. ಆ ಸಂದರ್ಭದಲ್ಲಿ ಇನ್ನಷ್ಟು ಬಿಗಿ ಭದ್ರತೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಬಂದು ಸ್ಫೋಟಕಗಳನ್ನು ಇಟ್ಟು ಹೋಗ್ತಾರೆ ಅಂದರೆ ಅದು ಸಾಮಾನ್ಯ ಮಾತಲ್ಲ. ಖಂಡಿತವಾಗಿಯೂ ಇದು ಭದ್ರತಾ ಲೋಪವೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.